ತುಳುನಾಡ್ದಾಗ ಒಂದು ಸಾಂಗ್ ಹಾಡ್ತಾರು. ಅದರ ಹೆಸರು ಪದ್ದನಾಶ ಅಂತ. ಪದ್ದನಾಶದಾಗ ಒಂದು ಕೋರಗಜ್ಜ ಸ್ವಾಮಿಯವ್ರದ್ದು ಒಂದು ಉಲ್ಲೇಖ ಬರ್ತೈತಿ. ಇದು ಹಾಡ ಹೆಂಗಂತಂದ್ರೆ ಒಂದು 800 ಇಯರ್ಸ್ ಓಲ್ಡ್ ಹಾಡ ಇದು. ಸೊ ಈ ಹಾಡಿನಲ್ಲಿ ಏನು ಹೇಳ್ತಾರೆ, ಕೋರಗಜ್ಜ ಅವರು ಹಿಸ್ಟ್ರಿ ಹೇಳ್ತಾರೆ. ಅವರು ಕೋರಗಜ್ಜ ಅಂದ್ರೆ ಒಂದು ಕೊರಗ ಸಮಾಜದಾಗ ಹುಟ್ಟಿದ್ದವರು. ಅವರು ತಂದೆ ತಾಯಿ ಇರ್ತಾರಲ್ಲ, ಸೊ ತಾಯಿ ಅವರು 30 ಅಂದರೆ 1 ತಿಂಗಳದಾಗ ಡೆತ್ ಆಗಿಬಿಡ್ತಾರೆ. ತಂದೆ ಇದ್ದವರು ಅವರು 1 ಇಯರ್ ಅಂದರೆ ಇನ್ಫಂಟ್ ಸ್ಟೇಜ್ನಲ್ಲಿ ಇದ್ದಾಗ ಅವರು ಡೆತ್ ಆಗಿಬಿಡ್ತಾರೆ. ಸೊ ಆ ಟೈಮ್ ನಾವು ಇರ್ತಾಗಿಂದ ಭಾಳ ಒಂದು ಪಾವರ್ಟಿ ಲೈನ್ದಾಗ ಬೆಳೆದಿರ್ತಾರೆ. ಇವ್ರದ್ದು ರಿಯಲ್ ಹೆಸರು ಕೊರಗ ಥನಿಯಾ ಅಂತ ಇವ್ರ ರಿಯಲ್ ಹೆಸರು. ಸೊ ಇವ್ರದ್ದು ಸೊಸೈಟಿಗೆ ಏನು ಕೊಡುಗೆ ಅಂತಂದ್ರೆ, ಇವರು ಪ್ರೀತಿ ಮತ್ತು ಯಾರ್ದಾದ್ರೂ ಒಂದು ಏನು ನೋವದು ಇರ್ತೈತಲ್ಲ ಅದನ್ನ ಕಡಿಮೆ ಮಾಡೋದು ಇವರು ಆ್ಯಕ್ಚುಲಿ ಕೆಲಸ ಮಾಡ್ತಿದ್ರು ಆ ಟೈಮ್ನಲ್ಲಿ. ವರನ ಊಡಿ ಅಂತ ಇವ್ರ ತಂದೆ ಹೆಸರು, ಮತ್ತು ಕೊರಪುಲು ಮೈರೆ ಅಂತ ಇವರು ತಾಯಿ ಹೆಸರು. ಸೊ ಇವ್ರ ತಾಯಿಯವರು ಏನು ಮಾಡ್ತಾರೆ, 30 ಅಂದರೆ ಜನ್ಮ ಕೊಟ್ಟು 30 ದಿನದೊಳಗೆ ತೀರಿ ಹೋಗಿಬಿಡ್ತಾರೋ. ಆಮೇಲೆ ತಂದೆ ಇದ್ದವ್ರು ಏನು ಮಾಡ್ತಾರೆ ಅಂದರೆ, ಅವರು 1 ಇಯರ್ ಇದ್ದಲ್ಲ ಅವಾಗ ಅವರು ತೀರಿ ಹೋಗ್ತಾರೆ. ಸಣ್ಣವು ಇರ್ತಾಗಿಂದ ಅಂದರೆ ತಂದೆ ತಾಯಿ ಇಲ್ಲದ ಮಗು ಭಾಳ ಬಡತನದಲ್ಲಿ ಮತ್ತು ಬೆಳೆದಿರ್ತಾರೆ ಇವರು. ಸೊ ಇವ್ರಿಗೆ ಬೈಟೈತಿ ಅಂತ ಇವರು ಒಬ್ಬರು ಅಡಾಪ್ಟ್ ಮಾಡ್ಕೋತಾರೆ. ಸೊ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ಊಟ ಕೊಡೋದು, ಅರಿವಿ ಕೊಡೋದು ಇದೆಲ್ಲ ಮಾಡ್ತಾರೆ. ಸೊ ಇವರು ಸಣ್ಣವು ಇರ್ತಾಗಿಂದ ಏನು ಒಂದು ಹಂಗರ್ ಮತ್ತು ಗ್ರೀಫ್ನಲ್ಲಿ ಅವರು ಬೆಳೆದಿರ್ತಾರಲ್ಲ. ಸೊ ಒಂದ್ಸಲ ಏನಾಗ್ಬಿಡ್ತೈತಿ, ಅವರು ಅಂದರೆ ಇದೆಲ್ಲ ತುಳುನಾಡು ಅಂತಂದ್ರೆ ಆ ಟೈಮ್ನಲ್ಲಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಇರೋಂಗಿಲ್ಲ ಇಲ್ಲಿ. ಸೊ ಕೊರಗಜ್ಜ ಇದ್ದವರು ಅಂತ ಕೊರಗ ಥನಿಯಾ ಇದ್ದವರು ಏನು ಮಾಡ್ತಾರೆ, ಒಂದು ಗಿಡದ ಕೆಳಗಡೆ ಹೋಗಿ ಕುಂತ್ಕೋತಾರೆ. ಗಿಡದ ನೋವು ಇರ್ತೈತಲ್ಲ ಅವ್ರಿಗೆ. ಸೊ ಆ ನೋವು ಇದ್ದಿದ್ದಕ್ಕೆ ಅಂದರೆ ಕೊರಗ ಅಂದ ಒಂದು ಟ್ರೈಬಲ್ ಕಮ್ಯುನಿಟಿ ಅದು. ಸೊ ಆ ನೋವು ಸಲುವಾಗಿ ಅವ್ರೇನು ಮಾಡ್ತಾರೆ, ಅಲ್ಲಿ ಗಿಡದ ಕೆಳಗೆ ಅಂದರೆ ಇದೆಲ್ಲ ಒಂದು ತುಳುನಾಡು ಅಂತಂದ್ರೆ ಒಂದು ಕೋಸ್ಟಲ್ ಏರಿಯಾ ಇದು. ಸೊ ಇಲ್ಲಿ ಏನು ಮಾಡ್ತಾರೆ, ಅವರು ಗಿಡದ ಕೆಳಗಡೆ ಕೂತ್ಕೊಂಡು ಅದು ವೈಟ್ ಸ್ಯಾಂಡ್ ಇರ್ತೈತಲ್ಲ, ಸ್ಯಾಂಡ್ ಮರಳು, ಆ ಮರಳು ತಿನ್ನೋದು. ಮತ್ತು ವೈಲ್ಡ್ ಗವಾವ ಅಂತಂದರೆ ಅದು ಪೇರು ಹಣ್ಣು ಅಂತಾರೆ, ಅದನ್ನು ತಿನ್ನೋದು, ಮತ್ತು ಕೊಕೊನಟ್ ತಿನ್ನೋದು, ಸೆಲ್ ತಿನ್ನೋದು ಅಂತ ಮಾಡ್ತಿರ್ತಾರೆ. ಯಂಗ್ ಏಜ್ನಲ್ಲಿ ಕೊರಗಜ್ಜ ಅವರು ಅಂದರೆ ಕೊರಗ ಥನಿಯಾ ಅವರು ಇರ್ತಾರಲ್ಲ, ಕಟ್ಟಿಗೆನ ಕಲೆಕ್ಟ್ ಮಾಡೋದು, ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊತಾ ಏನು ಮಾಡ್ತಾರೆ, ಅವರು ಒಂದು ದೇವ್ರ ಅಂದರೆ ಒಂದು ಗುಡಿನ ಅವರು ಕ್ರಾಸ್ ಮಾಡ್ತಾರೆ. ಮಾದ ಗುಡಿ ಅದು. ಅಲ್ಲಿ ಒಂದು ಮುಗುಲಿ ದೇವರು ಮತ್ತು ರಕ್ತೇಶ್ವರಿ ಅಮ್ಮ ಲೆಕ್ಕಿಸಿರಿ ಅಂತ. ಸೊ ಈ ಟೆಂಪಲ್ ಎಂಟ್ರಿ ಆದಮೇಲೆ ಅವ್ರಿಗೆ ಈ ಕೊರಗಜ್ಜರ ಮೇಲೆ ದಯ ಬಂದುಬಿಡುತ್ತೆ. ಇವ್ರಿಗೆ ಏನು ಶಿವನ ಅವತಾರ ಅಂತಲೂ ಹೇಳ್ತಾರೆ. ಆಮೇಲೆ ಹಾಗೆ ಇಲ್ಲಿ ಒಂದು ಬಿಲೀಫ್ ಅಂತ ಇಟ್ಕೋತಾರೆ. ಇವ್ರೇನು ಮಾಡ್ತಾರೆ, ಒಂದು ಏನು ಸ್ವಿಫ್ಟ್ ಅಂದರೆ ಯಾರು ಪ್ರೇ ಮಾಡ್ತಾರೋ ಆ ಟೈಮ್ನಲ್ಲಿ ಅವರಿಗೆ ಸ್ವಿಫ್ಟ್ ಜಸ್ಟಿಸ್ ಕೊಡೋದು ಅಂತ ಇಲ್ಲಿದೊಂದು ಇದಿದೆ, ಇತಿಹಾಸ ಇದೆ. ಇಲ್ಲಿ ಬಂದವರು ದೇವರಿಗೆ ಎಲೆ ಮತ್ತು ಅಡಿಕೆ ಮತ್ತು ಚಕ್ಲಿ ಮತ್ತು ಆಲ್ಕೋಹಾಲ್ ಅಂತ ಒಂದು ಏನು ಅಂದರೆ ದೇವರಿಗೆ ಅರ್ಪಣೆ ಮಾಡ್ತಾರೋ. ಆಲ್ಕೋಹಾಲ್ ಯಾಕೆ ಅರ್ಪಣೆ ಮಾಡ್ತಾರೆ, ಬಾಕಿದೆಲ್ಲ ಓಕೆ ಐತಿ. ಯಾಕಂತ ಅಲ್ಲಿ ಪಾಮ್ ವೈನ್ ರೆಡಿ ಮಾಡ್ತಿದ್ರು ಅವರು. ಸೊ ಆ ಟೈಮ್ನಲ್ಲಿ ಅದು ಒಂದು ಅವರಿಗೆ ಆಫರಿಂಗ್ಸ್ ಥರ ಅವರು ಅದಷ್ಟೇ ಕೊಡ್ತಿದ್ರು. ಸೊ ಈ ಟೆಂಪಲ್ದು ಎಕ್ಸಾಕ್ಟ್ ಅಂದರೆ ಈ ಹಿಸ್ಟ್ರಿ ಆಗಿದ್ದು ಎಕ್ಸಾಕ್ಟ್ 13th ಸೆಂಚುರಿ. ಸೊ ತುಳುನಾಡಿನಲ್ಲಿ ಒಂದು ಹಾಡು ಹಾಡ್ತಾರಲ್ಲ ಪದ್ದನಾಶ, ಆ ಹಾಡ ಮುಖಾಂತರ ಸೆಂಚುರಿ ಟು ಸೆಂಚುರಿ ಏನಾಗೈತಿ ಇದು ಏನೋ ಬೆಳ್ಕೋತ ಬಂದಿದೆ. ಸೊ ಇದು ಎಕ್ಸಾಕ್ಟ್ ಅಂತಂತಂದರೆ 800 ಇಯರ್ಸ್ ಎಗೋ ಅಂತ ಉಲ್ಲೇಖ ಇದೆ. ಅಗೆಲು ಸೇವೆ ಅಂತಲೂ ಮಾಡ್ತಾರೆ. ಅಗೆಲು ಸೇವೆ ಅಂತಂದ್ರೆ ಒಂದು ಕಮ್ಯುನಿಟಿ ಎಲ್ಲರೂ ಕೂಡಿಕೊಂಡಿರೋದು. ಸೊ ಅದರಲ್ಲಿ ಏನಿರ್ತೈತಿ, ಊಟ ಮತ್ತು ಉಪಹಾರ ಎಲ್ಲ ಇರ್ತೈತಿ. ನಾನ್ ವೆಜಿಟೇರಿಯನ್ ಫುಡ್ ಇರ್ತೈತಿ, ಫಿಶ್ ಫ್ರೈ, ಚಿಕನ್ ಫ್ರೈ, ಸೊ ಟ್ರೆಡಿಷನಲ್ ಸ್ನ್ಯಾಕ್ಸ್, ಚಕ್ಲಿ ಮತ್ತು ಇದು ಎಲೆ ಅಡಿಕೆ ಇರ್ತೈತಲ್ಲ ಅದೆಲ್ಲ ಇರ್ತೈತಿ ಇದರಲ್ಲಿ. ಸೊ ಇವರು ಮೇನ್ಲಿ ಇವರಿಗೆ ಯಾಕೆ ನೆನೆಸ್ಕೊತಂತಂದರೆ ಒಂದು ಇಲ್ಲಿದು ಒಂದು ಒಳ್ಳೆಯ ಆತ್ಮ ಸಲುವಾಗಿ ಅಂದರೆ ಪವರ್ಫುಲ್ ಗಾರ್ಡಿಯನ್ ಸ್ಪಿರಿಟ್ ಅಂತ ಅವರಿಗೆ ಕರೀತಾರೆ. ಅಜ್ಜ ಅಂತ ಹೆಸರು ಬಂದಿದ್ದು, ಕೊರಗ ಅಂದ್ರೆ ಒಂದು ಕಮ್ಯುನಿಟಿ, ಅಜ್ಜ ಅಂತ ಹೆಸರು ಬಂದಿದ್ದು ಅಂದ್ರೆ ಒಂದು ಗ್ರ್ಯಾಂಡ್ ಫಾದರ್ ಅಥವಾ ಎಲ್ಡರ್ಲಿ ಪರ್ಸನ್ ಅಂತ. ಸೊ ಈ ಮೀನಿಂಗ್ ಒಳಗೆ ಏನಾಗ್ತೈತಿ, ಕೊರಗ ಅಜ್ಜ ಅಂತ ಹೆಸರು ಬರ್ತೈತಿ. ಸೊ ಈ ಸ್ಟೋರಿ ನಿಮಗೆ ಗೊತ್ತಿದ್ದೇನೋ ಮೊದಲು, ಮತ್ತು ಈ ಸ್ಟೋರಿ ಕೇಳಿ ನಿಮಗೆ ಹೆಂಗೆ ಅನಿಸಿದ್ದು ಅಂತ ನನಗೆ ಹೇಳ್ರಿ.